Hello everyone, welcome back to English grammar lesson, and this is KN Patil. In the previous two classes, we already learned the basic rules of question tags, and in this lesson I am going to explain the special rules of question tags. Most often we get confused in these rules. If you watch this video completely, then all of your doubts will be cleared. If you are getting knowledge through my videos, then don't forget to like the video and subscribe this channel. So let's get started now. Special rule number 1. Don't use contracted form for am not, but use aren't. ಅಂದರೆ ನಾವು ಒಂದು ಸ್ಟೇಟ್ಮೆಂಟ್ನಲ್ಲಿ ಫಸ್ಟ್ ಪರ್ಸನ್ ಐ ಎಂಬುದು ಸಬ್ಜೆಕ್ಟ್ ಆಗಿದ್ದು ಆಮ್ ಹೆಲ್ಪಿಂಗ್ ವರ್ಬನ್ನು ಹೊಂದಿದ್ದರೆ ಆಗ ನಾವು ಆಮಂಟ್ ಐ ಎಂದು ಕ್ವಶನ್ ಟ್ಯಾಗ್ ಅನ್ನು ಬಳಸುವಂತಿಲ್ಲ. ಅದರ ಬದಲಾಗಿ ಆರಂಟ್ ಐ ಎಂದೇ ನಾವು ಕ್ವಶನ್ ಟ್ಯಾಗ್ ಅನ್ನು ರಚಿಸಬೇಕಾಗುತ್ತದೆ. ಆದರೆ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದಲ್ಲಿ ಆಗ ನಾವು ಆಮ್ ಐ ಎಂದು ಕ್ವಶನ್ ಟ್ಯಾಗ್ ಅನ್ನು ಬಳಸಬಹುದು. ಉದಾಹರಣೆಗೆ ಐ ಆಮ್ ಎ ಡಾಕ್ಟರ್. ಈ ಸೆಂಟೆನ್ಸ್ ಪಾಸಿಟಿವ್ ಆಗಿದ್ದು ಕ್ವಶನ್ ಟ್ಯಾಗ್ ಬರೆಯುವಾಗ ಯಾಮಂಟ್ ಎಂದು ಬರೆದರೆ ತಪ್ಪಾಗುತ್ತದೆ. ಇದರ ಬದಲಾಗಿ ಆರಂಟ್ ಐ ಎಂದು ಕ್ವಶನ್ ಟ್ಯಾಗ್ ಅನ್ನು ಬರೆಯಬೇಕು. ಒಂದು ವೇಳೆ ಇದೇ ಸ್ಟೇಟ್ಮೆಂಟ್ ನೆಗೆಟಿವ್ ಫಾರ್ಮ್ನಲ್ಲಿ ಇದ್ದರೆ, ಅಂದರೆ ಐ ಆಮ್ ನಾಟ್ ಎ ಡಾಕ್ಟರ್ ಎಂದು ಆಗಿದ್ದರೆ ಆಗ ನಾವು ಆರ್ ಐ ಎಂದು ಬರೆಯಬಾರದು. ಆಗ ನಾವು ಆಮ್ ಐ ಎಂದು ಬರೆಯಬೇಕಾಗುತ್ತದೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. I am going to Delhi next week, aren't I? I am not going to Delhi next week, am I? I am teaching you English grammar, aren't I? I am not teaching you English grammar, am I? Special rule number 2. If the statement starts with let us or let's, shall we is used in the question tag. ಅಂದರೆ ಒಂದು ವೇಳೆ ಸ್ಟೇಟ್ಮೆಂಟ್ ಏನಾದರೂ ಲೆಟ್ ಅಸ್ ಆರ್ ಲೆಟ್ಸ್ ನಿಂದ ಪ್ರಾರಂಭವಾಗಿದ್ದರೆ ಆಗ ನಾವು ಶಾಲ್ ವಿ ಅನ್ನು ಬಳಸಬೇಕು. ಎಕ್ಸಾಂಪಲ್ಸ್: ಲೆಟ್ಸ್ ಗೋ ಟು ದ ಪಾರ್ಕ್, ಶಾಲ್ ವಿ? ಲೆಟ್ಸ್ ಹ್ಯಾವ್ ಎ ಕಾಫಿ, ಶಾಲ್ ವಿ? ಲೆಟ್ಸ್ ಸ್ಟಡಿ ಟುಮಾರೋ ಮಾರ್ನಿಂಗ್, ಶಾಲ್ ವಿ? Look at these examples. All of them begin with let's. So we use shall we in question tag. Special rule number 3. With an imperative statement, we use will you or would you tag. Sometimes we use won't you also. Imperative statements are used to issue a command or instruction, make a request, or offer advice. ಅಂದರೆ ಒಂದು ವೇಳೆ ಕೊಟ್ಟ ಸ್ಟೇಟ್ಮೆಂಟ್ ಇಂಪೆರೇಟಿವ್ ಸ್ಟೇಟ್ಮೆಂಟ್ಸ್ ಆಗಿದ್ದಲ್ಲಿ, ಅಂದರೆ ಒಂದು ಕಮಾಂಡ್ ಮಾಡುವುದಾಗಿರಬಹುದು, ಅಥವಾ ಇನ್ಸ್ಟ್ರಕ್ಷನ್ ಅನ್ನು ಕೊಡುವುದಾಗಿರಬಹುದು, ಅಥವಾ ರಿಕ್ವೆಸ್ಟ್ ಮಾಡಿಕೊಳ್ಳುವುದಾಗಿರಬಹುದು, ಆಗ ನಾವು ವಿಲ್ ಯು ಆರ್ ವುಡ್ ಯು ಅನ್ನು ಕ್ವಶನ್ ಟ್ಯಾಗ್ ಆಗಿ ಬಳಸಬೇಕು. ಫಾರ್ ಎಕ್ಸಾಂಪಲ್, ಕ್ಲೋಸ್ ದ ವಿಂಡೋ, ವಿಲ್ ಯು? Hold this, will you? Pass me that book, would you? All these sentences are imperative statements. So, we used will you or would you as question tags here. ಇಲ್ಲಿರುವ ಎಲ್ಲ ಉದಾಹರಣೆಗಳು ಇಂಪೆರೇಟಿವ್ ಸ್ಟೇಟ್ಮೆಂಟ್ ಆಗಿವೆ. ಹಾಗಾಗಿ ನಾವು ವಿಲ್ ಯು ಅಥವಾ ವುಡ್ ಯು ಎಂದು ಕ್ವಶನ್ ಟ್ಯಾಗ್ ಅನ್ನು ಬರೆದಿದ್ದೇವೆ. Special rule number 4. If the statement has nothing, something, everything, this, that, and it as the subject, we use it in the question tag. ಅಂದರೆ ಒಂದು ವೇಳೆ ಸಬ್ಜೆಕ್ಟ್ ಸ್ಥಾನದಲ್ಲಿ ನಥಿಂಗ್, ಸಮಥಿಂಗ್, ಎವ್ರಿಥಿಂಗ್, ದಿಸ್, ದಟ್ ಆ್ಯಂಡ್ ಇಟ್ ಇದ್ದಲ್ಲಿ ಆಗ ನಾವು ಕ್ವಶನ್ ಟ್ಯಾಗ್ನಲ್ಲಿ ಪ್ರನೌನ್ ಸ್ಥಾನದಲ್ಲಿ ಇಟ್ ಅನ್ನೇ ಬಳಸಬೇಕು. ಫಾರ್ ಎಕ್ಸಾಂಪಲ್, ನಥಿಂಗ್ ಈಸ್ ರಿಲೇಟೆಡ್ ಟು ಸೆಕ್ಯೂರಿಟಿ, ಈಸ್ ಇಟ್?
Everything is important, isn't it? This is a good idea, isn't it? In these examples, nothing, everything, and this are the subjects. So we used it as the pronoun. Special rule number 5. When we use each, none, every, nobody, somebody, everybody in a sentence, the question tag should be they. ಅಂದರೆ ಸ್ಟೇಟ್ಮೆಂಟ್ನಲ್ಲಿ ಈಚ್, ನನ್, ಎವ್ರಿ, ನೋಬಡಿ, ಸಂಬಡಿ ಮತ್ತು ಎವ್ರಿಬಡಿ ಸಬ್ಜೆಕ್ಟ್ ಆಗಿ ಬಂದರೆ ಆಗ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ದೇ ಅನ್ನ ಪ್ರನೌನ್ ಸ್ಥಾನದಲ್ಲಿ ಬಳಸಬೇಕು. ಫಾರ್ ಎಕ್ಸಾಂಪಲ್, ಈಚ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಡನ್ ವೆಲ್ ಇನ್ ದ ಎಕ್ಸಾಮ್ಸ್, ಹ್ಯಾವಂಟ್ ದೇ? ಸರಿಯಾಗಿ ಗಮನಿಸಿ, ಈ ಉದಾಹರಣೆಯಲ್ಲಿ ಈಚ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಎಂಬುದು ಸಬ್ಜೆಕ್ಟ್ ಆಗಿದ್ದು ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಅನ್ನು ಹೊಂದಿದೆ. ಅದು ಸಿಂಗ್ಯುಲರ್ ವರ್ಬ್ ಕೂಡ ಆಗಿದೆ. ಆದರೆ ನಾವು ಕ್ವೆಶ್ಚನ್ ಟ್ಯಾಗ್ ರಚಿಸುವಾಗ ಹ್ಯಾಸ್ ಬದಲಾಗಿ ಹ್ಯಾವ್ ಅನ್ನು ಬಳಸಿದ್ದೇವೆ ಮತ್ತು ಪ್ರನೌನ್ ಸ್ಥಾನದಲ್ಲಿ ದೇ ಅನ್ನು ಬಳಸಿದ್ದೇವೆ. ಈಚ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಎಂಬುದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೂ ನಾವು ಹಿ, ಶಿ, ಇಟ್ ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಮಾಡುವಂತಿಲ್ಲ. ಏಕೆಂದರೆ ಹ್ಯಾಸಂಟ್ ಹಿ ಎಂದು ಕ್ವೆಶ್ಚನ್ ಟ್ಯಾಗ್ ಮಾಡಿದರೆ ಆಗ ನಮಗೆ ಮತ್ತೊಂದು ಆಯ್ಕೆ ಇರುತ್ತದೆ, ಹ್ಯಾಸಂಟ್ ಶಿ ಎಂತಲೂ ಮಾಡಬಹುದು. ಹೀಗೆ ಗೊಂದಲವಾಗುವುದನ್ನು ತಪ್ಪಿಸಲೆಂದೇ ನಾವು ಹ್ಯಾವಂಟ್ ದೇ ಎಂದು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸುತ್ತೇವೆ. ಮೋರ್ ಎಕ್ಸಾಂಪಲ್ಸ್. ಎವ್ರಿವನ್ ಹ್ಯಾಸ್ ಕಮ್, ಹ್ಯಾವಂಟ್ ದೇ? Somebody arrived late in class today, didn't they? Special rule number 6. Question tag is always made in accordance with the main part of the sentence. ಅಂದರೆ ಒಂದು ಸ್ಟೇಟ್ಮೆಂಟ್ನಲ್ಲಿರುವ ಮೇನ್ ಪಾರ್ಟ್ ಆಧಾರದ ಮೇಲೆ ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಬೇಕು. ಫಾರ್ ಎಕ್ಸಾಂಪಲ್, ಐ ನೋ ವಿರಾಟ್ ಕೊಹ್ಲಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್, isn't he? I think Vinay is right, isn't he? In these examples, I know and I think are not important, and hence we use question tag with the other part of the sentence, which is main part of the sentence. ಅಂದರೆ ಮೇಲಿನ ಎರಡೂ ವಾಕ್ಯಗಳಲ್ಲಿ ಐ ನೋ ಆ್ಯಂಡ್ ಐ ಥಿಂಕ್ ಇವೆರಡೂ ಆ ಸೆಂಟೆನ್ಸ್ಗಳಲ್ಲಿ ಮೇನ್ ಪಾರ್ಟ್ ಅಲ್ಲ. ಹಾಗಾಗಿ ನಾವು ಮುಂದಿನ ಪಾರ್ಟನ್ನು ಗಮನಿಸಿ ಕ್ವೆಶ್ಚನ್ ಟ್ಯಾಗ್ ಅನ್ನು ರಚಿಸಬೇಕಾಗುತ್ತದೆ. I hope you understood all the rules well. So here is a small exercise. Solve all the questions given here. If any confusion while solving these questions, comment them in comment box. I will help you. Pause the video and solve the questions. That's it for today. And don't forget to like and share the video and subscribe this channel for grammar lesson updates. Thank you for watching. I look forward to seeing you in my next video. Until, take care.